ಏಕಾಗ್ರತೆಯ ಮೂಲವೇ ಅಬ್ಸರ್ವೇಷನ್. ಅಬ್ಸರ್ವೇಷನ್ ಅಂದರೆ ಏನು? ಆ ಕಡೆ ಈ ಕಡೆ ನೋಡದೆ ಒಂದೇ ಪಾಯಿಂಟನ್ನು ನೋಡೋದು. ಇಲ್ಲಿ ಯಾವುದು ಪಾಯಿಂಟ್ ನಮಗೆ? ಇಲ್ಲಿ ಪಾಯಿಂಟು ಕ್ಯಾಂಡಲಲ್ಲಿರೋ ಜ್ಯೋತಿ. ಹುಡುಗಿ ನೋಡುತ್ತಂದ್ರೆ ಸೀರೆನೋ ಕಾಲನ್ನು ಬೆಟ್ಟಿನೋ ಪಾದನೋ ನೋಡಲ್ಲ, ಹುಡುಗಿ ಮುಖನ ನೋಡ್ತೀವಿ. ಏನಪ್ಪ ಹುಡುಗಿ ಬಂದು ಕೂತಿದ್ದಾಳೆ, ಹುಡುಗಿ ನೋಡಯ್ಯ, ಏನು ಪಾದ ನೋಡ್ತೀವ? ಹುಡುಗಿನ ನೋಡ್ತೀವಿ ಮುಖನ್ನ, ಅವಳು ತಲೆಯಿಂದ ಕಾಲ ತನಕ ಅವಳ ದೇಹನ ನೋಡ್ತೀವಿ, ಆದ್ರೆ ಫಸ್ಟ್ ಮುಖ ನೋಡ್ತೀವಿ. ಹಾಗೆ ಕ್ಯಾಂಡಲ್ ನೋಡಯ್ಯ ಅಂದರೆ ಕಡ್ಡಿ ಕಾಣಬಾರ್ದು, ಜ್ಯೋತಿ ಕಾಣಬೇಕು. ಹೆಸರು ಕ್ಯಾಂಡಲ್ ತ್ರಾಟಕ, ಆದರೆ ಕ್ಯಾಂಡಲ್ ಅಲ್ಲ, ಕ್ಯಾಂಡಲ್ ಜ್ಯೋತಿ. ತ್ರಾಟಕ ಮಾಡೋದು ಯಾವುದಕ್ಕೆ? ಜ್ಯೋತಿಗೆ. ನಿಮ್ಮ ಅಬ್ಸರ್ವೇಷನ್ ಎಲ್ಲಿರಬೇಕು? ಜ್ಯೋತಿ ಮೇಲೆ. ಸರಿ, ಜ್ಯೋತಿ ನೋಡ್ಬಿಟ್ಟೆ. ಜ್ಯೋತಿನ ಅಬ್ಸರ್ವ್ ಮಾಡಿದಾಗ ಏನು ಕಾಣಬೇಕು? ಜ್ಯೋತಿ ಏನಿದೆಯೋ ಅದು ಕಾಣಬೇಕು. ಜ್ಯೋತಿಲಿ ಏನಿದೆ? ಜ್ಯೋತಿ ಮೇಲ್ಭಾಗದಲ್ಲಿ ಹಳದಿ ಬಣ್ಣದಲ್ಲಿ ಗೋಲ್ಡನ್ ಯೆಲ್ಲೋ ಕಲರಲ್ಲಿ ಒಂದು ಭಾಗ, ಅದರ ಕೆಳಗಡೆ ಮಧ್ಯಭಾಗದಲ್ಲಿ ಕರಿ ಬಣ್ಣದಲ್ಲಿ ಒಂದು ಬತ್ತಿ. ತಿರುಗಿ ಬತ್ತಿನ ಅಬ್ಸರ್ವ್ ಮಾಡಿದ್ರೆ ಬತ್ತಿಗೆ ಸೇರಿದಂಗೆ ಲೈಟ್ ಗ್ರೇ ಬ್ಲೂಯಿಶ್ ಲಿಂಗಾಕಾರ ರೂಪ. ನಮ್ಮ ಅಕ್ಷಯಿಗೆ ಮನಸ್ಸು ಆ ಕಡೆ ಈ ಕಡೆ ಸೆದರೋದ್ರಿಂದ 2 ಕಾಣುತ್ತೆ, 3 ಕಾಣುತ್ತೆ, 4 ಕಾಣುತ್ತೆ, 5 ಕಾಣುತ್ತೆ. ಏಕಾಗ್ರತೆ ಇಲ್ಲ. ಏಕಾಗ್ರತೆ ಬಂದ್ಬಿಟ್ರೆ 2, 3, 4, 8 ಕಾಣೋದೇ ಇಲ್ಲ. ಲಿಂಗಾಕಾರ ರೂಪ. ಲಿಂಗಾಕಾರ ರೂಪವನ್ನು ದುರುಗುಟ್ಕೊಂಡು ನೋಡ್ತಾ ಇದ್ರೆ ಏನು ಕಾಣುತ್ತೆ? ಕೃಷ್ಣ ಕಾಣ್ತಾನ, ಲಕ್ಷ್ಮಣ ಕಾಣ್ತಾನ, ನಾರಾಯಣ ಕಾಣ್ತಾನ, ಈಶ್ವರ ಕಾಣ್ತಾನ. ನಿಮ್ಮ ಮನಸ್ಸಿಗೆ ಹತ್ತಿರವಾದ ದೇವರು ಯಾರ್ಯಾರಿದ್ದಾರೆ ಅವರೆಲ್ಲ ಕಾಣ್ತಾರೆ ಲಿಂಗಾಕಾರದ ರೂಪದೊಳಗಡೆ. ಈಶ್ವರ ಲಿಂಗ ರೂಪದಲ್ಲಿ ಈಶ್ವರನ ನೋಡ್ತೀವಿ. ಮನಸ್ಸು ಚೆದರತ್ತೆ ಅಂತ ಗೊತ್ತಾಗೋಯ್ತು. 2 ಕಾಣುತ್ತೆ, 3 ಕಾಣುತ್ತೆ, 4 ಕಾಣುತ್ತೆ. ಮನಸ್ಸು ಐಕ್ಯ ಆಗಿಲ್ಲ. ಸೊ ಅಬ್ಸರ್ವೇಷನ್ನೇ ಏಕಾಗ್ರತೆಯ ಮೂಲ. ಅಬ್ಸರ್ವೇಷನ್ನು ಮೈನ್ಯೂಟ್ ಆಗಿರಬೇಕು, ಫೈನ್ ಅಬ್ಸರ್ವೇಷನ್. ನಮ್ಮನ್ನು ಟೆಸ್ಟ್ ಮಾಡೋಕ್ಕೆ ಒಂದು ಚಿತ್ರ ಕೊಡ್ಬಿಡ್ತಾರೆ, 20 ಚಿತ್ರಗಳು. 20 ಚಿತ್ರದಲ್ಲಿ ಯಾವುದೋ ಒಂದು ಚಿತ್ರ ಏರುಬೇರಾಗಿದೆ. ಯಾವುದದು? ಪ್ರಜ್ಞೆ. ಪುಟ್ಪುಟಾಡಿ 20 ಚಿತ್ರಗಳು ಒಂದು ಪೇಜಲ್ಲಿ. ಅದು ಯಾವ ಕಥೆನೋ, ನಾಯೋ, ಕುದುರೆನೋ, ಬೆಕ್ಕೋ ಯಾವುದೋ ಒಂದು ಹಾಕಿರ್ತಾನ 20 ಚಿತ್ರ. ಒಂದ ಕಿವಿ ಸರಿ ಇರಲ್ಲ, ಒಂದ ಕಿವಿ ದೊಡ್ಡದಿರುತ್ತೆ, ಕಿವಿ ಏನೋ ಪ್ರಾಬ್ಲಮ್ಮು. ನೀವು ಪ್ರತಿಯೊಂದನ್ನು ಮೈನ್ಯೂಟಾಗಿ ನೋಡಿದಾಗ ಮಾತ್ರ ಯಾವ ಚಿತ್ರದಲ್ಲಿ ಏನು ಕೊರತೆ ಇದೆ ಅನ್ನೋದು ಗೊತ್ತಾಗುತ್ತೆ. ಹಂಗೆ ನೀವು ಒಂದೊಂದೇ ಫೈನ್ ಟ್ಯೂನಿಂಗ್ ಮಾಡಬೇಕು. ಫಸ್ಟ್ ಬ್ಯಾಕ್ಗ್ರೌಂಡು ಸರಸ್ವತಿ, ಅದಾದಮೇಲೆ ಗ್ರೀನ್ ಬಣ್ಣದ ಮೋಂಬತ್ತಿ ಕ್ಯಾಂಡಲ್ಲು, ಅದಾದಮೇಲೆ ಬತ್ತಿ ಹತ್ಕೊಂಡಿದೆ, ಜ್ಯೋತಿ ಕಾಣ್ತಿದೆ. ಜ್ಯೋತಿನಲ್ಲಿ ಏನು? ಜ್ಯೋತಿ ಒಳಗಡೆ ಏನು? ಆ ಒಳಗಡೆ ಕಾಣೋದ್ರೊಳಗಡೆ ಏನು? ದಿಸ್ ಇಸ್ ಕಾಲ್ಡ್ ಫೈನ್ ಟ್ಯೂನಿಂಗ್. ಇದು ನಿಮಗೆ ಏಕಾಗ್ರತೆ ಜಾಸ್ತಿ ಆಗೋ ಫೈನ್ ಟ್ಯೂನಿಂಗ್ ಬರುತ್ತೆ, ಇಲ್ಲದ್ರೆ ಬರಲ್ಲ. ಇದು ಏನು ಮಾಡಬೇಕು ಅಂತ ಅನ್ನೋದನ್ನು ನಾನೀಗ ಹೇಳ್ತೀನಿ.